ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋಸ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಸೊ ಇವಾಗ ಟೈಮ್ ಬಂದು 4:15 ಆಗಿದೆ. ಸೊ ಇವಾಗ ಟಮಟೆ ಬುಕ್ ಮಾಡೋದಕ್ಕೆ ಅಂತ ಹೊಡ್ತಾ ಇದ್ದೀವಿ. ಪ್ಲಸ್ಸು ನೀರಾಗಿ ಕುಡಿಬೇಕು ಅಂತ, ಅಂದರೆ ಬೆಳಗ್ಗೆನೇ ಸಿಗುತ್ತೆ ಅಂತ. ಸೊ ಚನ್ನಪಟ್ಟಣದಲ್ಲಿ ಐತೆ. ಸೊ ಹಂಗೆ ಹೋಗ್ತಾ ಕುಡಿದ್ಬಿಟ್ಟು ಹಂಗೆ ಟಮಟೆ ಬುಕ್ ಮಾಡೋಣ ಅಂತ. ಸೊ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ. ಸೊ ಅದಕ್ಕೋಸ್ಕರ ಎಲ್ಲನೂ ಟ್ರೈ ಮಾಡೋಣ ಗೈಸ್. ಕುಡಿದ್ಬಿಟ್ಟು ಏನೂ ಇಲ್ಲ ಲೈಫಲ್ಲಿ, ಆರೋಗ್ಯವಾಗಿ ಪ್ಯೂರ್ ಆಗಿರುತ್ತಂತೆ. ಅಂದರೆ ಈ ತೆಂಗಿನಕಾಯಿ ಮರದಿಂದನೇ ಮಾಡೋದು ಅಂತೆ. ಸೊ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಸೊ ಅದಕ್ಕೆ ಶೆಡ್ ಹತ್ರ ಬಂದಿದ್ದೀನಿ. ಸೊ ಇವಾಗ ಹೊರಡಬೇಕು ಶೆಡ್ಡಿಂದ. ಬಾಲಾಜಿ ಗಾಡಿಗಳು ತೊಳಿತಾವನೆ. ಸೊ ಆಟೋ ತೊಳ್ಕೊಂಡು ಈಗ ಆಟೋದಲ್ಲೇ ಹೋಗೋದು. ಸೊ ಹೋಗ್ತಾ ಸಿಗೋಣ ಗೈಸ್. ಸೊ ಹೊಡ್ತಾ ಇದ್ದೀವಿ. ಚೊಳಿ ಆಗಲ್ಲ ನಮಗೆ. ದನ ಸ್ಪೀಕರ್ ಹೇಳಿದ್ದು ಮನ್ಸೂರ್ ಆಯ್ತದೆ, ದನಗಳಿಗೆಲ್ಲ ಆಯ್ತದೆ. ನಿಂಗಂದೆ ನಮೀನ್ ಯಾಕೆ ಬೈಜತೆ ಕೊಡ್ತಿದ್ಯಾ? ಬೀಗ ಹಾಕ್ತಾ ಸಿಟ್ಟು. ಮನೆ ಹತ್ರ ಸ್ಪೀಕರ್ನ ಆ್ಯಡ್ ಅಪ್ ಮಾಡ್ತಾ ಇದೀವಿ. ಇತ್ತು ಮೈಕು ಇಷ್ಟಾಯ್ತು. ಭಕ್ತಾದಿಗಳೇ ಮುಚ್ಕೊಂಡ್ ಗಾಡಿ ಎತ್ರಿ. ಹಾಕದಾ? ಮೈಕ್ ಕನೆಕ್ಟ್ ಮಾಡ್ರಿ ಬ್ರೋ. ಬೆಳಗಿನ ಶುಭೋದಯ. ಯಾರೋ ನಮಸ್ಕಾರ ಇರೋನಿಗೆ ಫೋನ್ ಮಾಡಿ. Disconnected. ಎಲ್ಲಿದ್ಯಾ? ಕೆಳಗ್ ಬಾ. ಯಾವ ಬಿಲ್ಡಿಂಗ್ ಬ್ರೋ? ಗೊತ್ತಾಯ್ತಾ? ನಾನೇ ಸರಿ. ಮಾತಾಡು. ಇದು ತೇಜಣ್ಣ ಅವ್ರ ಮನೆ. ಅವ್ರ ಮನೆ ಹತ್ರ ಬಂದಿದ್ದೀವಿ ಇವಾಗ. ಮಾತಾಡೆ. ಯಾರನ್ನ ಬಂದಿ ಭಕ್ತಾದಿಗಳಲ್ಲಿ ವಿನಂತಿ. ಏನ್ ನೋಡ್ತೀಯ? ಮಕ ನೋಡ್ತೀಯ? ನೋಡುವಾಗ ನೀನ್ ಬರ್ಬಾತಾರ ನೀನ್ ಚಾಪೆ ಸುತ್ತ ನೋಡುವಾಗ ಏನೇನೋ ಮದತೆ ಹುಚ್ಚಿಂದಾನೆ. ಗುಡ್ ಮಾರ್ನಿಂಗ್. ಏನೋ ಅದು ಇದು ಹಿಂಗೆ ಹೊಂಟೈತೀನಿ ಅಷ್ಟೇ. ಇವಾಗ ಎಲ್ಲ ಅಣ್ಣ ಬೆಳಗ್ಗೆ ಯಾವ್ದು ಹಿಂಸೆ ಇಡ್ತಾ ಇದ್ರು. ಒಂಚೂರು ದನ ಬಿಡ್ತೀರಾ? ನೋಡಿ ₹5 ಏನೋ ನಿಂದು ₹5 ಎಷ್ಟು ಹಾಕ್ಸ್ತೀಯಾ? 420 ರೂಪಾಯಿ.
ನೋಡಿ ಬೆಳಗ್ಗೆ ಆಗಿದೆ ಆಟ. ಅವ್ನು ಗೊತ್ತಾಗಲ್ಲ ಅವ್ನು ಸುಮ್ಮನೆ ಗ್ಯಾಪ್ ಪುಸ್ತಕ ಅವನಿಗೆ. ವಾಂತಿ ರಾಜ ವಾಂತಿ ರಾಜ ಇದು ಪಂಚಾಯತಿ ಏನಾಯ್ತದ? ಪಂಚಾಯತಿ ಪರಮೇಶ್ವರ್ ಅವರಲ್ಲ ಬಾಲಾಜಿ ಮಿಡಿದ್ರು ಹೇಳ್ಬಿಡ್ರಿ ಬಾಲಾಜಿ. ಯಾರ ಹೆಸರು ಗೊತ್ತದೆ? ನೋಡಕ್ಕೆ ಬಾಲಾಜಿ ಸರ್ ಅವ್ರ ಹೆಸರು ಯಾವ ಊರು ಅದು? ನೇಪಾಳ ಹಾ. ಇದು ಈಗ ಬಂದ ಸುದ್ದಿ. ನೇಪಾಳಿನ ಚಿಂಗಂ ಸರ್ ಹೆಸರು ಅನ್ಸ್ಕೊಂಡಿರುವ ಮುಖ್ಯಾತಿ. ಹಾ. ನೋಡ್ಬೋದು ಬಂದಿದೀವಿ. ಇದನ್ನೆಲ್ಲ ಹಾಕೊಳ್ಳೋಣ ಇವತ್ತು. ಹಾಕ್ತೀನಿ ಏನಕ್ಕೆ ಇರು ಫೋನ್ ಹಾಕಿ. ನ್ಯಾಚುರಲ್ ಅದೇ ಗೈಸ್ ನೋಡ್ಬೋದು ಎಲ್ಲ ಕ್ರೌಡ್ ಫುಲ್ ಜನ ಅಲ್ಲಿ ತುಂಬ್ಕೊಬಿಟ್ಟವ್ರೆ. ಎರಡು ಹತ್ರ ಮಾತಾಡ್ತಾವನಿ. ವಾಸನೆ ಗೈಸ್ ಸ್ಮೆಲ್ಲು ಯಪ್ಪ ಒಂಥರ ವಾಸನೆ ಹೊಡಿತೈತೆ ಅದು. ಅದಕ್ಕೆ ಬಂದ್ಬಿಟ್ಟೆ ನಾನು ಈ ಕಡೆಗೆ ತಗೊಂಬರ್ರಿ. ಒಂದು ಬಾಟ್ಲು 150 rupees ಅಂತೆ. ಇದೇನಿರುತ್ತೋ ಅದು ಹೆಂಗಿರುತ್ತೋ ವಾಸನೆ ನೋಡ್ರೆ ಕುಡಿಯೋಕೆ ಮನ್ಸು ಬತ್ತಿಲ್ಲ. ನೋಡೋಣ ಮತ್ತೆ ಕುಡಿತ ನೀನು ಒಂದು ಬಾಟ್ಲು ಫುಲ್ಲು ನೋಡಂತ ಮತ್ತೆ ಎಣ್ಣೆ ಗಿಣ್ಣೇನೋ ಏನೋ ಇದು. ಇದು ಚೆನ್ನಾಗಿರಲ್ವಂತೆ, ಸ್ವೀಟ್ ಇರಲ್ವಂತೆ. ಏನ್ರ ಮರದಿದು? ತೆಂಗಿನಕಾಯಿ. ತೆಂಗಿನ ಮರ ಸ್ವೀಟ್ ಇರುತ್ತೆ. ಅಡಿಕೆ ಮಾಡೋದು ಸ್ವೀಟ್ ಅಂತೆ. ಅಡಿಕೆ ಮರದಲ್ಲ, ಈಸ್ಲು ಮರದೇನು ಮಾಡೋದು. ಈಟ್ನ ಮರದ ಅದು ನೆಕ್ಸ್ಟ್ ಲೆವೆಲ್ ಅಂತೆ. ಅಡಿಕೆ ಮಾಡೋದು ಒಂದ್ ಸ್ವಲ್ಪ ಸ್ವೀಟ್ ಅಂತೆ. ಇದು ತೆಂಗಿನ ಮರದ ಇದು. ಹೌದಾ? ನೋಡೋಣ ಇದೀಗ ಟೇಸ್ಟ್ ಕುಡಿದ್ಬಿಟ್ಟು ನೋಡ್ತೀನಿ, ಹೇಳ್ತೀನಿ ನಿಮ್ಗೆ. ನೋಡ್ತಾ ಇರಿ ಗೈಸ್. ನೋಡಿ ನಮ್ಮಲ್ಲಿ ಎಂತೆಂತ ಖತರ್ನಾಕ್ಗಳು ಎಲ್ಲ ಅಲ್ಲಿ ಕಿಟಕಿ ಹತ್ರ ಇಟ್ಟು ಸಿಂಕ್ ಮಾಡ್ಕೊಂಡೆ ಬಂದ್ಬಿಟ್ಟು. ಇನ್ನೇನು ಗೈಸ್, ಒಂದು ಬಾಟ್ಲಿಗೆ 150 rupees ಅಂತೆ. ಬೇರೆ ಕಡೆ 100 ರೂಪಾಯಿ ಅಷ್ಟೇ. ಸಿಂಕ್ ಮಾಡ್ಕೊಂತ ಇರ್ಬೇಕು. 150 ರೂಪಾಯಿ. ಆ ವಾಸನೆ ಕುಡಿಯಕ್ಕೆ ಮನ್ಸ್ಬತ್ತೆ ಅಲ್ಲ, ಆ ವಾಸನೆಗೆ 150 rupees ಅಂತೆ. ಹುಚ್ಚಾಯ್ತು ನಮ್ಮನೆ ನೋಡ್ತಾನೆ, ನಾನು ವಿಡಿಯೋ ಮಾಡ್ತಾನೆ ನೋಡಿ. ಚೋರ್ಗೊಡ್ರಿ ಇವ್ರು ಸಾಕಲ್ವಾ? ಎಷ್ಟು ಪ್ಯಾಕೆಟ್ ಸಾಕಲ್ವಾ? ನಕ್ಕೊಂದು ಬೆಳ್ಳುಳ್ಳಿದು ಮಾವಿನಕಾಯ್ದು ಬೆಳ್ಳುಳ್ಳಿ ತರಿಲ್ಲ. ಬೆಳ್ಳುಳ್ಳಿ ಬೇಡ ಅಂದ್ರೆ ಅದನ್ನ ಎತ್ಕೊಂಡ್ ಮಾವಿನಕಾಯಿ ಚೆನ್ನಾಗಿ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಗೈಸ್. ಎಲ್ಲ ದಿಂಕೊಂಡ್ ಹೋಯ್ತು ಅವ್ರ ಗೈಸ್. ನೋಡಿ 4 ಬಾಟ್ಲು ತಗೊಂಡ್ವಿ. ಫುಲ್ ಜಿಂಗಾಲೆ ಜಿಂಗಿಲೆ. ತರ ಹುಳಿ ಘಾಟ್ ಐತೆ ಗೈಸ್. ಅದ್ ಹೆಂಗ್ ಕುಡಿತಾರೋ ಏನೋ, ಎಲ್ಲ ಪಾರ್ಟಿ ಮಾಡ್ತಾವ್ರೆ. ಗೈಸ್ ಇಲ್ಲಿ ನೇಮ್ ನೋಡಿ ಗೈಸ್, ಇರೋದು ಪನ್ನೀರ್ ಟಿಕ್ಕಾ. ಯಾರ್ ಟಿಕನ ಗೊತ್ತಿಲ್ಲ, ಹೋಟೆಲ್ ತಿನ್ನೋದೇ ಇವತ್ತು. ಗೈಸ್ ಸ್ಪಾಟ್ ನೋಡಿ. ಸೊ ಮುಂದೆಗಡೆ ಫುಲ್ಲು ನದಿ. ಬಾಲಾಜಿ ಬಂದವನಿ ಅಲ್ಲಿ ಇವಾಗ ನೋಡ್ರಿ ಏನೇನ್ ಮಾತಾಡ್ತಾನೆ. ಲೇ ಡೀಸೆಂಟ್ ಆಗಿ ಮಾತಾಡಲಿ. ಅವಾಗಿಂದ ಬರೀ ಮಾತುಗಳು ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಚಪ್ಪರ್ತಾರ ನೀವು ಅದೇ ಮಾತಾಡ್ತಿದ್ದು. ಇಲ್ಲಿ ಕುತ್ಕೊಂಡು ವ್ಯೂ ನೋಡ್ಕೊಂಡು ಕುಡಿಯೋಣ ಅಂದ್ರೆ ಬಂದ್ ಏನೇನೋ ಮಾಡ್ಬಿಟ್ಟ. ಸ್ಪೀಕರ್ ತಂದಿದೀವಿ ಗೈಸ್, ಸ್ಪೀಕರ್ ಹಾಕೊಂಡು ಚಿಲ್ ಮಾಡೋದು. ಬರಪ್ಪ ಡೀಸೆಂಟ್ ಆಗಿ ನಮ್ಮ ಪಾಡಿ ನಾವು ನಿಧಾನ ಸೈಲೆಂಟ್ ಆಗಿ ಕುಡ್ಕೊಂಡು ಯಾರಿಗೂ ತೊಂದ್ರೆ ಗೈಸ್ ನೋಡಿ ವ್ಯೂ ಚೆನ್ನಾಗಿದೆ. ಅಂದ್ರೆ ಏನ್ ಅನ್ನಿಸ್ತೈತೆ ಅಂದ್ರೆ ನನ್ಗೆ ಒಂಥರ ಎಳ್ಳೀರ್ ಕುಡ್ದಂಗೆ ಪ್ಲಸ್ ಒಂಥರ ಘಾಟ್ ಹುಳಿ ತರ ಅನ್ಸ್ತೈತೆ ಅಷ್ಟೇ, ಇನ್ನೇನು ಇಲ್ಲ. ಏನಿಲ್ಲ ಗೈಸ್, ಎಳ್ಳೀರು ಅದೇನೋ ತೂತೊಗಡೆ ಹಾಕ್ಬಿಟ್ಟು ಕೊಟ್ಟಂಗೆ ಐತೆ.
ಎಳ್ನೀರ್ಗೇನೋ ಒಂಚೂರು ಮಿಕ್ಸ್ ಮಾಡೋರೆ ಅನ್ನೋ ಥರ ಅನಿಸ್ತೈತೆ. ಸ್ವೀಟ್ ಐತೆ, ಸ್ವಲ್ಪ ಹುಳಿ ಐತೆ, ಹಂಗೆ ಘಾಟೆ ಐತೆ. ಇದ್ಯಾಕೋ ಹಿಂಗಾಗ್ತು ಉಪ್ಪಿನಕಾಯಿ? ಗೈಸ್ ನೋಡಿ, ನಾನು ಹೇಳ್ದೆ ಡ್ಯಾನ್ಸ್ ಆಡ್ಬೇಡ ಅಂತ ಆಡ್ದ, ಆಮ್ಲೆಟ್ ಹಾಕೊಂಡ ಅಣ್ಣ ಕೂತವನೆ, ಅದಕ್ಕೆ ಹೂವ ಕೊಟ್ಟಿದೀವಿ. ಬರೇ ಬರೇ ಓಂ ಶಾಂತಿ. ಓಂ ಶಾಂತಿ, ರೆಸ್ಟ್ ಇನ್ ಪೀಸ್. ಬಿಡಲೇ, ಫೋಟೋ ಹೊಡಿಬೇಕಲ್ಲ. ಗೈಸ್ ಇಲ್ಲಿ ಟಿಫನ್ ಮಾಡಕ್ ಬಂದಿದೀವಿ. ಜನ ನೋಡ್ರಿ ಹೆಂಗ್ ಕುತ್ಕೊಂಡವ್ರೆ, ನೆಕ್ಸ್ಟ್ ಲೆವೆಲ್. ದೋಸೆ ತಗೊಂಡಿದೀವಿ, ಇವರು ರೈಸ್ ತಗೊಂಡವನೆ. ನಾನು ಹೋಗಿ ದೋಸೆ ಇಸ್ಕೊಂಡ್ ಬರ್ಬೇಕು. ಸೊ ದೋಸೆ ಇಸ್ಕೊಂಡ್ ಸಿಗ್ತೀನಿ ಗೈಸ್. ಬೈ ಗೈಸ್. ಸಿಗಲ್ಲ, ಹೋಗೋ ಇವತ್ತೆಲ್ಲ. ಸೊ ಗೈಸ್ ಅಲ್ಲಿ ಟಿಫನ್ ಮಾಡ್ಕೊಂಡು ಇವಾಗ ರಾಮನಗರಕ್ಕೆ ಹೋಯ್ತಾ ಇದೀವಿ. ಟೊಮಟೆ ಅವ್ರಿಗೆ ಹತ್ರ ಮಾತಾಡಕ್ಕೆ ಫೋನ್ ಮಾಡಿದೆ, ಸ್ವಿಚ್ ಆಫ್ ಬಂದ್ಬಿಡ್ತು. ಮತ್ತೆ ಇವಾಗ ಅವ್ರ ತಮ್ಮಂಗೆ ಫೋನ್ ಮಾಡಿ ಲೊಕೇಶನ್ ತಲ್ಸ್ಕೊಂಡು ಹೋಗ್ತಾ ಇದೀವಿ. ಸೊ ಆ ಕಡೆಯಿಂದಾನು ಹುಡುಗರು ಬರ್ತವ್ರೆ. ನಾವು ಬೆಳಿಗ್ಗೆ ನಾವು ನೀರು ಕುಡಿಬೇಕಂತ ನಾವು ಬಂದ್ವಿ ಅಷ್ಟೇ. ಆಮೇಲೆ ಇನ್ನ ಹುಡುಗರು ಮಿಕ್ಕವರು ನಾವು ಡೈರೆಕ್ಟ್ ಟೊಮಟೆ ಬುಕ್ ಮಾಡಕ್ ಬರ್ತೀವಿ ಅಂದ್ರು. ಸೊ ಸರಿ ಬರ್ರಿ ಅಂದ್ಬಿಟ್ಟು ಇವಾಗ ಅವರು ಅಲ್ಲಿ ಬಿಡದಿ ಹತ್ರ ಬಂದವ್ರೆ. ನಾವ್ ಇವಾಗ ಚನ್ನಪಣ್ಣ ಬಿಟ್ಟಿದೀವಿ. ರಾಮನಗರಕ್ಕೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ನೋಡ್ತಾ ಇರಿ, ಹಂಗೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಇವಾಗ ಫ್ಲಾಟ್ ಆಗ್ಬಿಟ್ಟು ಇಷ್ಟ ಗಂಟೆ ಎಲ್ಲಾರ್ಗು ಅನ್ಕೊಂಡು ಮಜಾಕ್ ಮಾಡ್ಕೊಂಡಿದ್ರು. ನೋಡ್ರಿ ಆಮ್ಲೆಟ್ ಎಲ್ಲ ಹಾಕೋಬಿಟ್ಟ ಬಾಲಾಜಿ. ಏನ್ ಗಾಯ್ತು, ಪ್ರಕೃತಿನ ಎಷ್ಟು ಹಾಳು ಮಾಡ್ತಾವ್ರ ಗಾಯ್ತು, ಇನ್ನೇ ಎಷ್ಟು ಹಾಳು ಮಾಡಬೇಕು. ಅದಕ್ಕೆ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ಬೇಡ್ರಿ. ಈ ತರ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ಬೇಡ್ರಿ. ಎಸ್ಬಿಡ್ಬೇಕು, ಎಸ್ಬಿಡಿ. ಈಗ ಎಸ್ಬಿಡ್ರಿ, ಹೀಗೆ ಎಸ್ಬಿಟ್ರಿ. ಸೊ ಗೈಸ್ ಅವ್ರ ಊರು ಆರ್ಚ್ ಹತ್ರನೇ ಮತ್ತೆ ಬಂದ್ವಿ. ಕಾಲ್ ಮಾಡಿದೆ, ಅವ್ರು ರಾಮನಗರದ ಹತ್ರ ಬನ್ನಿ ಅಣ್ಣ, ಅಂದ್ರೆ ಟೌನ್ ಹತ್ರ ಲಾಸ್ಟ್ ಟೈಮ್ ಮಾತಾಡಿದ್ವಲ್ಲ ಅಲ್ಲಿಗೆ ಬರ್ರಿ, ಅವ್ನ ಕರೆಸ್ತೀನಿ ಅಂದವ್ರೆ. ಇದು ಇವ್ರೂರು, ಅವ್ರ ತಮ್ಮವರು ಆ ಕಡೆ ಸೈಡ್ ಅಂತಿರೋದು. ಸೊ ಅದಕ್ಕೋಸ್ಕರ ವಾಪಸ್ ಬಂದ್ವಿ, ಅವರು ಬರ್ತೀನಿ ಅಂದ್ರು. ಸೊ ಇಲ್ಲೇ ಅವ್ರ ಆರ್ಚು, ಇದು ಅವ್ರ ಊರು ಎಂಟ್ರೆನ್ಸ್ ಆರ್ಚು. ಸೊ ಇಲ್ಲೇ ಕಾಯ್ತಾ ಇದೀವಿ, ಮಲ್ಕೊಳ್ಳೋಣ ಅಂತ ನೋಡ್ತಾ ಇದೀವಿ. ಜಾಗ ಯಾವ್ದಾನ ಚೆನ್ನಾಗೈತಾ, ಒಂದ್ ಸ್ವಲ್ಪ ಹೊತ್ತು ಮಲ್ಕೊಬಿಡೋಣ ಅಂತ. ತಗೊಳಪ್ಪ. ಬ್ರೋ ಅಲ್ಲಿ ನೋಡ್ರಿ ಸಂಭ್ರಮ, ಒಳ್ಳೆ ಜಾಗ ಹುಡುಕೈತೆ. ಅಷ್ಟೇ ದಬಾಕೊಂಡ್ರು. ರೋಡಲ್ಲೆಲ್ಲ ಮಲಿಕೊಂಡು ಏನ್ರಪ್ಪ ಇದು, ಯಾವ್ದೋ ಎಳ್ಳೀರ್ ಕುಡಿದ್ಬಿಟ್ಟು ಹೆಂಗ್ ಆಡ್ತಾವ್ರ ನೋಡಿ ಗೈಸ್. ಗೈಸ್ ಬಂದ್ರು ನೋಡಿ, ಬರ್ರೋ ಹಂಗೆ ಹೋಯ್ತಾ. ಸೊ ಗೈಸ್ ಇವಾಗ ಸೇಮ್ ಸ್ಪಾಟ್ ಅಲ್ಲೇ ಟಮಟೆ ಬುಕ್ ಆಯ್ತು. ಸೊ ಬೇರೆ ಟೀಮ್ ಬುಕ್ ಮಾಡ್ಕೊಂಡ್ವಿ, ಹೇಳ್ತೀನಿ ಆಮೇಲೆ ಹೋಗ್ತಾ ಏನೇನಾಯ್ತು. ನಿಂದೆ ಹಾಕೊಳ್ಳ ಟ್ರಾನ್ಸ್ಫರ್ ಬರ್ತಾರ ಅವರು. ಏನೇನು ಹೇಳ್ತಾ ಗೈಸ್ ಇಲ್ಲೆಲ್ಲೋ ಬಂದು ಬಿಡದಿ ಹತ್ರ ಬಂದ್ವಿ. ಚಾರ್ಸಿ ಎತ್ಕೊಂಡೈತೆ, ನಮ್ಗೆ ಗೊತ್ತಿರೋರು ಒಬ್ರು ಗಾಡಿ ಎತ್ಕೊಂಡು, ಅದಕ್ಕೆ ಚಾರ್ಸಿ ಎತ್ಕೊಂಡು ಹೋಗೋಣ ಅಂತ ಇದ್ದೀವಿ ಗೈಸ್. ಏನೋ ಬೆಂಗಳೂರಿಗೆ ಡ್ರಾಪ್ ಅಂತ ನೋಡಿ, ಯಾರನ್ನ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಬಸ್ಸಿಗೆ ಕೈ ಹಾಕಿದ್ದಾನೆ. ಇವಾಗ ಏನು ಸಿಕ್ಬಿಡ್ತಾಳ ಇಲ್ಲ ಬೇಡ, ಸಾಕಪ್ಪ ಅದಕ್ಕೆ. ಮತ್ತೆ ಬಾಯ್ ಬಾಯ್ ಗೈಸ್, ಏರಿಯಾ ಬಂದ್ವಿ. ಇವಾಗ ಗಣೇಶ ನೋಡಕ್ ಹೋಯ್ತಾ ಇದೀವಿ, 8ನೇ ಮೇಲೆ ಹತ್ರ. ಸೊ ಅಲ್ಲಿ ಗೋಡನ್ ಹತ್ರ ಹೋಗಿ ಸಿಗ್ತೀನಿ ಗೈಸ್. ಇವಾಗ ಒಂದ್ ಗೋಡನ್ ಹತ್ರ ಬಂದಿದೀವಿ. ಸೊ ಹೋಗೋಣ, ನೋಡೋಣ ಬನ್ನಿ ಗೈಸ್. ನೋಡಿ ಗೈಸ್ ಹೆಂಗಿದೆ ಇದು ಮಸ್ತ್ ಆಗೈತಿ. ಇದು ಮಸ್ತ್ ಆಗೈತೆ, ಚೆನ್ನಾಗೈತೆ. ಇದು ಮಸ್ತ್ ಆಗೈತೆ ದರ್ಬಾರ್. ಅದ್ ನೋಡ್ಕೊಂಡ್ ಒಂದ್ ಸುಮ್ನೆ ನೋಡ್ಕೊಂಡು ಹೋಗೋಣ. ನೋಡಿ ಹೆಂಗೈತೆ, ಯಾಕೆ ಸ್ಪಾನ್ಸ್ ಮಾಡ್ತೀನಿ ಅಂದೆ. ಗಣೇಶ ಹೆಂಗಿರಿ ಗಣೇಶ ನೆಕ್ಸ್ಟ್ ಲೆವೆಲ್ ಇದ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಇದಕ್ಕೆ ಟ್ರೈನ್ ಅಲ್ಲಿ ಎತ್ತೋದಕ್ಕೆ ಭಾರಿ ಆಗಿರುತ್ತೆ. ಸ್ಟೋನ್ ವರ್ಕ್ ಮಾಡಿದ್ರೆ ಇನ್ನೂ ಸೈಕಲ್ ಬರುತ್ತೆ. ಅದು ಜೀರೋ ಅಷ್ಟೇ. ಇದು ಸಕ್ಕತ್ತಾಗೈತೆ.
ಗೋಡನ್ ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಚೆಕ್ ಮಾಡ್ರಿ. ಸೊ ಒಂದ್ಸತಿ ಬಂದು ವಿಸಿಟ್ ಮಾಡಿ. ಇಷ್ಟಪ್ಪ ಎತ್ಕೊಳಕೈತೆ ಈ ಕ್ರೈನ್. ಆ ಕ್ರೈನ್ ಇದು ನೋಡಿ ಗಣೇಶ ನಮ್ ಕೈ ಲೆವೆಲ್ ಆಗೈತೆ ಮಾತ್ರ ಇದು. ನೋಡಿ ಎಲ್ಲೊಂದ್ ಬಾರಿ ಐತಿ. ಓಯ್ ಅಣ್ಣ ನೋಡಿ ಮಾಡ್ಕೊಂತೀಯ? ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಹೊಸದೇನೇನು ಇದು ನೋಡಿ ಗೈಸ್, ಇದು ಹೆಂಗ್ ನಿಂತೈತೆ ಅಂತ. ಇದು ನೆಕ್ಸ್ಟ್ ಲೆವೆಲ್ ಹಂಗೆ ನಿಂತೈತೆ. ಸೊ ಇವರೇ ಬ್ರದರು. ಸೊ ಟರ್ನ್ ವರ್ಕ್ ಮಾಡ್ತಾ ಇದ್ದಾರೆ. ಎಷ್ಟು ಹೇಳ್ತೀವಿ ನಿಮ್ಗೆ ಒಂದು 35 ಅಂತ ಆಗುತ್ತೆ. 27 ಈ ಸಕ್ಕತ್ತಾಗೈತೆ ಬ್ರೋ. ಇದು ಗಣೇಶ ನೋಡಿ, ವಿತೌಟ್ ವರ್ಕು 25,000, ವಿತ್ ವರ್ಕು 37,000. ಇನ್ನೂ ವರ್ಕ್ ಕಂಪ್ಲೀಟ್ ಆಗಿಲ್ಲ, ಕಂಪ್ಲೀಟ್ ಮಾಡ್ತಾರೆ. 35 ವರ್ಕ್ ಎಲ್ಲ ಆದ್ಮೇಲೆ. ಅದು ಇನ್ನೂ ಅಷ್ಟೇ ಅನ್ಸುತ್ತೆ, ಅದು ಮುಗ್ದೋಗೈತೆ ನಮ್ಗೆ. ಇದಾ ಇದು ನೀವಾಗ ನೋಡಿದ್ವಲ್ಲ ಬ್ರೋ, ಸೇಮ್ ಏನೇ ಅದು ಚಿಕ್ಕದಿದು. ಸೊಂಡ್ಲೆ ಚೇಂಜ್ ಆಯ್ತು, ಎಲ್ಲ ಚೇಂಜ್ ಆಯ್ತಿದೆ. ಇದು ಚೆನ್ನಾಗೈತೆ, ಇದು ಚೆನ್ನಾಗೈತೆ ಕೊಂಡ್ರು. ಹಂಗೆ ಮಾಡಿಸ್ಬೋದು. ಅದು ಮಾತ್ರ ಸೈಕಲ್ ಐತೆ ಗೈಸ್, ಬ್ಲೂ ಕಲರ್ದು ಮಾತ್ರ. ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ನೋಡ್ರಿ. ವರ್ಕ್ ಸಖತ್ತ ಮಾಡೋರು. ಕಸ ಗೀಸ ಎಲ್ಲ ಕಂಡಿತ್ತಲ್ಲ, ಸ್ವಲ್ಪ ಕಾಣಲಿ ಅನ್ಬಿಟ್ಟು ಆಯ್ತು. ಸೊ ಗೈಸ್, ಅಲ್ಲಿಂದ ಬಂದು ಗೋಡನ್ ಅಲ್ಲಿ ನೋಡ್ಕೊಂಡು, ಸೊ ಅಂಗಡಿ ಹತ್ರ ಬಂದು ಅಂಗಡಿ ತೆಗ್ದಿದ್ದೀನಿ. ಬಾಲಾಜಿನ ಎತ್ತಾಕೊಂಬಂದೆ ಬರಲೇ ಅಂದ್ಬಿಟ್ಟು. ಪಾಪ ಸ್ನಾನ ಮಾಡಿಲ್ಲ, ಏನು ಮಾಡಿಲ್ಲ, ಕರ್ಕೊಂಬಂದೆ. ನಾನು ಸ್ನಾನ ಗಿನ ಎಲ್ಲ ಮಾಡಿದೆ ಗೈಸ್. ಸ್ನಾನ ಮಾಡಿದ್ರು ನೀರ ವಾಸನೆ, ಮೈಯೆಲ್ಲ ಒಂಥರ ಏನೋ ಹೊಲ್ಸ್ತರ ವಾಸನೆ ಅಪ್ಪ ಅಂತ. ಸ್ಮೆಲ್ ಚೆನ್ನಾಗಿಲ್ಲ ಗೈಸ್, ಟೇಸ್ಟ್ ಚೆನ್ನಾಗೈತೆ ಬಟ್ ಸ್ಮೆಲ್ ಚೆನ್ನಾಗಿಲ್ಲ. ಬಾಡಿಗೆ ಫುಲ್ಲು ತಂಪಂತೆ, ಮತ್ತೆ ಆರ್ಗ್ಯಾನಿಕ್ಕು, ಮತ್ತೆ ಯಾವುದೇ ಆದಂಥ ಕೆಟ್ಟದಲ್ಲ, ದೇಹಕ್ಕೆ ತುಂಬ ಒಳ್ಳೆಯದು. ಯಾರು ಬೇಕಾದ್ರೂ ಕುಡಿಬೋದು. ಆದರೆ ಬೆಳಿಗ್ಗೆ ಹೊತ್ತು ಮಾತ್ರ, ಬೆಳಿಗ್ಗೆ ಟೈಮೇ ಕುಡೀರಿ, ಫ್ರೆಶ್ ಆಗಿ ಕುಡೀರಿ. ಅದಾದ್ಮೇಲೆ ಕುಡಿಯೋಕೋರೆ ಚೆನ್ನಾಗಿರಲ್ಲ. ಸೊ ಟ್ರೈ ಮಾಡಿ. ಟಮ್ಟೆನ ಬುಕ್ ಮಾಡಿದ್ವಿ ಗೈಸ್. ಅಂದರೆ ಟಮ್ಟೆ ಏನಾಯಿತು ಅಂದರೆ ಅವ್ರ ತಮ್ಮವ್ರದ್ದು ಡೇಟ್ ಬುಕ್ ಆಗೋಗಿದೆ. ಸೊ ಅದಕ್ಕೆ ಅವರ ಬಾಸು, ನಾವು ಹೋದ ವರ್ಷ ಯಾರು ಕರ್ಸಿದ್ವೋ ಅವ್ರಿಗೆಲ್ಲ ಹೇಳ್ಕೊಟ್ಟವ್ರಂತೆ ಟಮ್ಟೆ ಅವರು. ಅಂದರೆ ಹೇಳ್ಕೊಟ್ಟವ್ರಲ್ಲ ಗುರುಗಳು, ಅವ್ರನ್ನೇ ಕರೆಸಿ ಸೊ ಅವ್ರನ್ನೇ ಮಾತಾಡಿ ಬುಕ್ ಮಾಡಿದ್ವಿ. ಸೊ ಲಾಸ್ಟ್ ಟೈಮ್ಗಿಂತ ಈ ಟೈಮು ಒಂದು 5-6 ಸಾವಿರ ಹೆಚ್ಚು ಕಮ್ಮಿ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್. ಲಾಸ್ಟ್ ಮೂಮೆಂಟಲ್ಲಿ ನಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ರು ಹೆವಿ. ಮೇಯ್ನ್ ನಮಗೆ ಅಡ್ಜಸ್ಟ್ ಆಗಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡಿ ಫೈನಲ್ ಒಂದು ರೇಟ್ ಕುಂಡ್ರಿಸಿ ಮಾತಾಡ್ಬಿಟ್ಟು ಬಂದ್ವಿ. ಸೊ ಇವಾಗ ಬಾಲಾಜಿ ಇಲ್ಲೇ ಅವನೇ. ಚೆನ್ನಾಗಿಲ್ಲ ಸುಮ್ಮನೆ. ಚೆನ್ನಾಗಿ ಕಾಣಿಸ್ತಿದ್ದ. ವೈಟ್ ಮಾಡ್ತೀನಿ ಈಗ. ವೈಟ್ ಮಾಡಿದ್ದೇನೆ. ಏನ ಟಮ್ಟೆ ತಮಟೆ ಗೊತ್ತಾಯ್ತು. ಒತ್ತು ಬುಕ್ ಆಯ್ತು ಅಂತ ಹೇಳು. ಏನ್ ಅನಿಸಿಕೆ? ಏನ್ ಅದೇ ಹೋದ ವರ್ಷ ಬಂದಿಲ್ಲ ಅಣ್ಣ, ಬರಕ್ಕಾಗಲಿಲ್ಲ. ಅವ್ರು ಕಲ್ಸ್ಕೊಟ್ರಲ್ಲ, ಅವ್ರು ಬತ್ತವ್ರಿ. ಅದು ಸ್ಮಕ್ಕರು. ಮುಂದಿನ ವರ್ಷ ಅಣ್ಣನೇ ಬರ್ಬೇಕು. ಹೆಂಗ್ ಏನು ಅಂತ ಗೊತ್ತಿಲ್ಲ ಗೈಸ್, ಯಾವ ತರ ಹೊಡಿತಾರೆ ಅಂತ. ಒಟ್ನಲ್ಲಿ ಚೆನ್ನಾಗಿ ಹೊಡಿತಾರೆ, ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಅಣ್ಣನ್ ನಂಬಿಕೆ, ಅಣ್ಣನ್ ಭರವಸೆ ಅಷ್ಟೇ. ಅವ್ರ ಮೇಲೆ ನಂಬಿಕೆ ಇಟ್ಟು ಬುಕ್ ಮಾಡಿದೀವಿ. ನೋಡೋಣ ಗೈಸ್ ಏನಾಯ್ತದೆ ಅಂತ. ಆಮೇಲೆ ಗಣೇಶನ್ ಗೋಡನ್ಗೆ ಹೋದ್ವಿ. ಅಪ್ಪ ರೇಟ್ ಕೇಳಿ ಶಾಕ್ ಆಗೋದ್ವಿ. ಏನ್ ಇಷ್ಟೊಂದು ಬತ್ತೈತೆ ರೈಟ್ ಕೇಳಿ ಫುಲ್ ಶಾಕು. ಅದ್ರಲ್ಲಿ 1-2 ಗಣೇಶ ನೋಡಿದ್ವಿ, ಇಷ್ಟ ಆಯ್ತು. ಕೇಳಿದ್ವಿ ಸುಮ್ಮನೆ ರೇಟ್ ಏನೋ ಮಾತುಕತೆ ಅಂತ. ನಾವು ಒಂದು ರೈಟ್ ಹೇಳಿದ್ವಿ, ಆಳಿಲ್ಲ, ಅಷ್ಟೊಂದೆಲ್ಲ ಇರ್ಲಿಲ್ಲ. ಸೊ ಅವ್ರು ಹೇಳ್ತಾ ಇದ್ರು, ನಾವು ಸ್ಟೋನ್ ವರ್ಕ್ ಅಷ್ಟೈತೆ, ಇಷ್ಟೈತೆ, ಇಷ್ಟು ಮಾಡ್ತೀವಿ, ಹಿಂಗೆ ಕೆಲಸ ಜಾಸ್ತಿ ಐತೆ ಅಂತ. ಬಟ್ ಅಷ್ಟೊಂದು ವರ್ತು ಅಷ್ಟೊಂದು ಕೊಡಬೇಕು
ಅನ್ನೋದಿಲ್ಲ. ನಿಮ್ಗೇನಾದ್ರೂ ಇನ್ ಕೇಸ್ ಯಾರಿಗಾನ ಬೇಕು ಅಂದ್ರೆ ಬೇಕಾದ್ರೆ ನಾನು ಲೊಕೇಶನ್ ಹಾಕಿರ್ತೀನಿ, ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ರಿ. ನಿಮ್ಗೆ ಇಷ್ಟ ಆದ್ರೆ ಬೈ ಮಾಡ್ರಿ. ಹೆವಿ ರೇಟ್ ಇದೆ ಮಾತ್ರ, ನೆಕ್ಸ್ಟ್ ಲೆವೆಲ್ ರೇಟ್ ಇದೆ ನಿಮ್ಗೆ. ಸ್ಟೋನ್ ವರ್ಕ್ ಬೇರೆ, ಸ್ಟೋನ್ ವರ್ಕ್ ಬಿಟ್ಟು ನಾರ್ಮಲ್ನೇ ರೇಟ್ ಜಾಸ್ತಿ ಹೇಳ್ತವ್ರೆ. ನಾರ್ಮಲ್ಗೆನೆ ಅಷ್ಟೊಂದು ಹೇಳ್ತಾವ್ರಲ್ಲ ಅಂತ ನಾನು ಶಾಕು. ಮತ್ತೆ ಗೈಸ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಫುಲ್ಲು ಸುಸ್ತಾಗೈತೆ. ಸೊ ಅದರಿಂದ ಮನೆಗೆ ಬಂದು ಮಲ್ಕೊಂಡು ಸ್ನಾನ ಮಾಡ್ಕೊಂಡು ಈಗ ಅಂಗಡಿಗೆ ಬಂದು ಅಂಗಡಿ ತೆಗ್ದಿದ್ದೀನಿ ನೋಡ್ರಿ. ಅಂಗಡಿ ತೆಗಿಲೇಬೇಕು ಒಟ್ನಲ್ಲಿ, ಹಿಂಗೆ ನಮ್ಮ ಕೆಲಸ ಈ ತರ ಇರೋದು. ಮತ್ತೆ ಗೈಸ್ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಡಿಂಪು. ಬೈ ಫ್ರೆಂಡ್ಸ್.